ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತು ನಾವಿದ್ದೀವಿ ಮುನ್ನಾರಲ್ಲಿ. ಸೊ ಮುನ್ನಾರಲ್ಲಿ ಇವತ್ತು ನಾವು ಸ್ಟೇ ಆಗಿದ್ದಂಥ ಹೋಮ್ ಸ್ಟೇ ಇದು. ಸೊ ನೋಡ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ಒಂದು ಬ್ಯೂಟಿಫುಲ್ ಪ್ಲೇಸಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಂಡ್ವರೆಗೂ ನೋಡಿ. ಸೊ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಆಯಿತಾ? ಏನು ಮಾಡ್ತಿದ್ದೀಮ್ಮ? ಎಂದ ಇದು? ಆ್ಯಂಡ್ ಈ ಒಂದು ಹೋಮ್ ಸ್ಟೇನಲ್ಲಿ ಎಸ್ಪೆಷಲಿ ಅವ್ರಿಗೆ ಕನ್ನಡ ಬಂದಿಲ್ಲ ಅಂತ ಹೇಳಿದ್ರು ನಮ್ಮನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹಲಸಿನ ಹಣ್ಣಿಂದು ಒಂದು ರೆಸಿಪಿ ಮಾಡಿದರು, ಅದು ಕೂಡ ಕೊಟ್ಟು ಟೇಸ್ಟ್ ಮಾಡಿ ಅಂತ ಹೇಳಿ. ಸೊ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಳ್ದಂಗೆ ತುಂಬಾ ಕಂಫರ್ಟ್ ಝೋನ್ ಫೀಲ್ ಮಾಡಿಸ್ತಾ ಇದ್ರು ಆಂಟಿ ನಮಗೆ. ಆ್ಯಂಡ್ ಸುತ್ತಮುತ್ತ ಎಲ್ಲ ಒಂದಷ್ಟು ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ಸೊ ಅದೆಲ್ಲ ಕರ್ಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಈ ಗಿಡ ಅಂತ ಹೇಳಿ. ತುಂಬ ಖುಷಿ ಆಯಿತು ನಮಗೂ ಕೂಡ. ಹೊಸ ಎಕ್ಸ್ಪೀರಿಯನ್ಸ್. ಹೋಮ್ ಸ್ಟೇ ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಮುನ್ನಾರ್ ಕಡೆ ಹೋಗೋರಿದ್ರೆ ಆನ್ ದ ವೇ ಬೇಕಾದ್ರೆ ಇದ್ರಲ್ಲಿ ಹಾಕಿರ್ತೀವಿ ನಂಬರು, ಕಾರ್ಡ್ ಕೊಟ್ಟಿದ್ದಾರೆ. ಅದ್ರ ನಂಬರೆಲ್ಲ ಅಡ್ರೆಸ್ ಎಲ್ಲ ಹಾಕ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಯ್ತಲ್ಲ ಪ್ಲೇಸು? ಯೂಟ್ಯೂಬಲ್ಲಿ ಅವರು ഇവിടെ വന്ന് നല്ലാണ്ട് ആറണ വരണ്ട ഇവിടെ വന്ന് ನಿಂತ್ಕ ಪುಷ್ಪ. ಬಾಯ್ ಮುಚ್ಚಮ್ಮ. ಬಾಯ್ ಮಾಡ್ರಿ. ಬಾಯ್ ಆಂಟಿ. ಬರೋ ಬರೋ. ಹಾಂ ಹಸಿರು ಮೆಣಸಿನ ಇದು ನೋಡಿದ್ಯಾ? ಚೆನ್ನಾಗಿರುತ್ತೆ. ಇಂಥ ಜಾಗದಲ್ಲಿ ನಾವು ರೂಮ್ ಮಾಡ್ತೀವಿ ಅನ್ನೋದು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿರೋದು ಅದಲ್ಲ. ಇಲ್ಲೂ ರೂಮ್ ಸ್ಟೇ. ಸೊ ಇವಾಗ ನಾವು ಮೇನ್ ಮುನ್ನಾರ್ಗೆ ಎಂಟರ್ ಆದ್ವಿ. ಆ್ಯಂಡ್ ನಾವು ಸ್ಟೇ ಆಗಿದ್ದಂಥ ಪ್ಲೇಸ್ಗೆ ತುಂಬ ಎಲ್ಲ ದೂರ ಇರಲಿಲ್ಲ, ಜಸ್ಟ್ 1 ಕಿಲೋಮೀಟರ್ ಇತ್ತು ಅಷ್ಟೇ. ಸೊ ಬೇಗನೆ ಬಂದು ಆ್ಯಂಡ್ ಇಲ್ಲಿ ಒಂದಷ್ಟು ಪ್ಲೇಸಸ್ನ ನಾವು ನೋಡ್ತೀವಿ ಅಂತ ಆದರೆ ನಾವು ನಮ್ಮ ಒಂದು ಓನ್ ವೆಹಿಕಲ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ನಾವು ಈ ಥರ ಜೀಪಲ್ಲೇ ಹೋಗಬೇಕಾಗತ್ತೆ. ಸೊ ಇಲ್ಲಿ ಜೀಪಲ್ಲಿ ಪ್ಯಾಕೇಜಸ್ ನೋಡೋದಾದರೆ ಒಂದು 4,000 ಪ್ಯಾಕೇಜ್ ಇತ್ತು. ಆ್ಯಂಡ್ 7,000, 15,000 ಹಾಗೆಲ್ಲ ಒಂದು ಪ್ಯಾಕೇಜಸ್ ಇತ್ತು. ಸೊ ನಾವು ನಮ್ಮ ಕಂಫರ್ಟಬಲ್ ಹೆಂಗಿರುತ್ತೆ ಹಂಗೆ ನೋಡಿಕೊಂಡು ನಾವು ಜೀಪಲ್ಲಿ ಏನೋ ಹೋಗ್ಬೋದು. ಆ್ಯಂಡ್ ಮೇನ್ ನಮಗೆ ಕೇರಳದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತ ಹೇಳಿದ್ರೆ, ಕೇರಳ ಅಂದರೆ ಲೈಕ್ ದುಡ್ಡಿದ್ರೆ ದುನಿಯಾ ಅಂತಾರಲ್ವ, ಆ ಥರ ಅಂತ ಎಲ್ಲ ಒಂಥರ ನಮಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಸ್ವಲ್ಪ. ಲೈಕ್ ಎಲ್ಲ ಕಡೆ ಗೇಮ್ಸ್ ಆಗಿರ್ಬೋದು ಅಥವಾ ಈ ಥರ ನಾವು ಎಲ್ಲೇ ಹೋಗ್ತೀವಿ ಅಂದ್ರೂ ಈ ಥರ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ, ನಮ್ಮ ವೆಹಿಕಲ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫುಡ್ ಅಂತೂ ನಮಗೆ ಕಂಪ್ಲೀಟ್ಲಿ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ. ಸೊ ಅದೊಂದು ಮೇನ್ ಥಿಂಗ್. ನಮಗೆ ಓವರಾಲ್ ನಮಗೆ ಒಂದು 5 days ನಮ್ಮ ಟ್ರಿಪ್ಪಲ್ಲಿ ಫುಡ್ ನಮಗೆ ಬೆಸ್ಟ್ ಫುಡ್ ಅಂತ ಸಿಕ್ಕಿದ್ದು ಒಂದು 2 times ಅಷ್ಟೇ ಅಂತ ಅನಿಸುತ್ತೆ. ಆ್ಯಂಡ್ ಫುಡ್ ಕೂಡ ಅಷ್ಟೇ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ವೆಜ್ಜಲ್ಲಂತೂ ನಮ್ಗೆ ಆಪ್ಷನ್ಸೇ ಇರೋದಿಲ್ಲ. ನಾನ್ ವೆಜ್ಜಲ್ಲಾದರೂ ಸ್ವಲ್ಪ ಆಪ್ಷನ್ ಸಿಗುತ್ತೆ, ಸೊ ವೆಜ್ಜಲ್ಲಿ ಆಪ್ಷನ್ಸೇ ಇರೋದಿಲ್ಲ. ಸೊ ಫುಡ್ ಒಂದು ನಮಗೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಲಿಲ್ಲ. ಆ್ಯಂಡ್ ಗೇಮ್ಸ್ ಎಲ್ಲನೂ ಅಷ್ಟೇ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಕಂಪೇರ್ ಟು ನಮ್ಮ ಕರ್ನಾಟಕ. ಹಾಗೆ
ಓಲಿ ಬಿಡು ಸಚಿನ ಯಾಕೆ ಹಾ 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 ಈ ಕಡೆ ಮಾಡಿ ಇಳಿತೀವಲ್ಲ ಇಳಿಯ ಈ ಮಳೆಯಲ್ಲಿ ಹೆಂಗಪ್ಪ ಆಡ್ತೀರಾ? ಅಲ್ಲಿ ವಾಟರ್ ಫಾಲ್ಸ್ ಅಲ್ಲಂತ ನೀರಿಗೆ ಹೋಗ್ಬಾರ್ದಂತೆ. ಛತ್ರಿ ಛತ್ರಿ ಬಾ. ಅಲ್ಲ 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 ಅದ್ರ ಮೇಲೆ ಇಡು ಬಾ. ಇಲ್ಲ ಇಲ್ಲ ಅವನ ಹಾಕ ಬರ್ಲಿ, ಅದು ಒಳಗಡೆ ಇಕ್ಕೋ. ಬಮ್ಮ ನಿಂತ್ಕೋ, ನೀನು ಯಾಕೆ ಇಕ್ಕೋ. ನೀರು ಜಾಸ್ತಿ ಆಗಿದೆ. ಚಪ್ಪಲಿ ಅದಾಕಂಬರೋದು ಬಿಟ್ಟು ಅಲ್ಲಲ್ಲ. ಹೇಗಿದೆ ಫಾಲ್ಸು? ಚೆನ್ನಾಗಿದೆಯಲ್ಲ? ಹೌದು, ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಮಳೆಯಲ್ಲಿ ನೆನ್ಸ್ಕೊಂಡು ಸಕ್ಕತ್ತಾಗಿದೆ. ವಂಡರ್ಫುಲ್ ಪ್ಲೇಸ್. ಚೆನ್ನಾಗಿದೆಯಲ್ಲ ಪ್ಲೇಸು? ನೋಡಿ ಅಲ್ಲಿ ಫಾಲ್ಸು ಸಕ್ಕತ್ತಾಗಿದೆ. ನೋಡಿ ಅಕ್ಕಪಕ್ಕ ಎಲ್ಲ ನೀರು ಹರಿತಾ ಇದೆ. ಇಲ್ಲಿ ನೋಡಿ ಎಷ್ಟು ನೀರು ಹರಿತಾ ಇದೆ. ಮಸ್ತ್ ಪ್ಲೇಸ್ ಇದೆ ನೋಡಿ. ಈ ಟೈಮಲ್ಲಿ ಬಂದ್ರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಟೈಮಲ್ಲೇ ಬರಬೇಕು. ಅಮ್ಮ ಜಿಪ್ಲೈನ್ ಆಡ್ತೀಯಾ? ಯಾಕೆ ತೊಳ್ಬಿಡಂಬ. Come on, boys. Come on, guys, get down. ಅಲ್ಲ ಈ ಜೀಪ್ ನೇ ಬಟ್ಟೆ ಒಣಗಾಕೋದು ಜೀಪ್ ಅನ್ಕೊಬಿಟ್ಟಿದ್ದೀರಾ? ಅಲ್ಲ ಬಟ್ಟೆ ಒಣಗಾಕೋಣ ಜೀಪ್ ಅನ್ಕೊಬಿಟ್ರ ಇದು ಬಟ್ಟೆ ಒಣಗಾಕಕ್ಕೆ. ಚಪ್ಪಲಿ ಹಾಕು ಪುಷ್ಪ ಅವನ್ಗೆ. ಯಾಕೋ ಗಲೀಜಿರುತ್ತೆ. ಮಳೆ ಬರ್ತಾ ಇಲ್ಲ, ಹೇಳಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಅಲ್ವಾ ಕಡೆ ಹಿಂದೆ ತೊಡ್ ಬಿಸಾಕಿದ್ದು. ಛತ್ರಿ ತಗೋಬೇಕ. ನೋಡಿ ಕುಳಕ ಬೇಡ ಶಿಲುಕು. ಕುಳ್ಕಕ್ ಮುಂಚೆ ಹೇಳಿ ಕುಳುಕು ಅಲ್ಲ.
ನೀ ಕುಳ್ಕೋಕ್ ಮುಂಚೆ ಹೇಳಿ ಕುಳ್ಕೋ. ಹಾ ಇರೋ. ಹಾಂ ಇನ್ನೆಲ್ಲ ಬಿಸಾಕಿದ್ದಾರೆ. ಏನು ಹತ್ತಿಯನ ಕುದುರೆ ಮೇಲೆ ಹತ್ತ ಹಂಗೆ ಓಡೋಗ್ಬಿಡುತ್ತೆ. ನಡಿ ಬರ್ರಿ ಕುದುರೆ ಮೇಲೆ ಹತ್ತಂಗಿದ್ರೆ ನೋಡ್ರಿ. ಚತಿತರ ಕೇಳು ಏ ಲೆಕ್ಕ 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 ಲೆಕ್ಕ. ಬೀಚ್ ಅಂತ ನಾವು ಅಲ್ಲೇ ಅಲ್ವಾ ಫಸ್ಟ್ ಬ್ಲಾಕು. ಹಾಂ ಇರಬೇಕು. 5 days. ಮಗುನ್ ಬಿಟ್ಟು ಬಂದಿರೋದು. ಎಲ್ಲ ಬರ ಬರ. ಓ ಮೈ ಗಾಡ್, ಬಾ ಓಡ್ಬಾ ಓಡ್ಬಾ. ಐ ಹಂಗೆ ಸೂಪರಾ. ಹ್ಞೂ ಬತ್ತಾಯ್ತೆ. ಇಲ್ಲಿ ಇಲ್ಲಿ ಹೆಂಗ್ ಹೊಡಿತೇವೆ ಬಾಯ್, ಒಳ್ಳೆ ಫೋಟೋ ಬರುತ್ತೆ ಬಾಯ್. ಹಿಂಗೆ ಮಾಡ್ಕೊಂಡು ಅಲ್ಲಿ ಕಷ್ಟ. ಬಾ ಪುಷ್ಪ ಕೆಳಗಡೆ. ಏ ಸಕ್ಕತ್ತೈತಮ್ಮ. ಇಲ್ಲಿ ಬಾ, ಒಂದು ವ್ಯೂ ಪಾಯಿಂಟ್ ಇದೆ ಪುಷ್ಪ. ಬಾ ಸಕ್ಕತ್ತಾಗಿದೆ. ಹಾ ಸೂಪರ್ ಪ್ಲೇಸ್. ಆ್ಯಂಡ್ ಮುನ್ನಾರಲ್ಲಿ ನಾವು ಎಲ್ಲಿ ನೋಡಿದ್ರು ಈ ಥರ ಟೀ ಪ್ಲಾಂಟೇಶನ್. ಸೊ ಈ ಒಂದು ರೋಡಲ್ಲಿ ಹೋಗೋಕ್ಕೆ ಚಂದ ಅಂತ ಅನಿಸುತ್ತೆ. ಅದರಲ್ಲೂ ಈ ಒಂದು ಫಾಗ್ ಜಸ್ಟ್ ವಾವ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಕೆಲವೊಂದ್ಸಲ ನಾವು ಕೇಳಿರ್ತೀವಲ್ವಾ, ಲೈಕ್ ನಾವು ಹೋಗೋಂಥ ಜಾಗಕ್ಕಿಂತ ನಾವು ಹೋಗೋಂಥ ದಾರಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ, ಆ ಒಂದು ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತಾ ಇತ್ತು ಈ ಒಂದು ಪ್ಲೇಸ್ ನಮಗೆ. ಇಲ್ಲೋಡು ನಿಂತ್ಕೋ
ನಿಂತ್ಕೊಳ್ಳಮ್ಮ ಅಮ್ಮ ಅಮ್ಮ ಜೊತೆ ನಿಂತ್ಕೊ ಇರೋ ನೋಡ ಮಾಮೂಲಿ ಸ್ಟ್ರೈಟ್ ನಿಂತ್ಕೊ. ಸೊ ಇವಾಗ ಎಲ್ಲೋಗ್ತಾ ಇದೀವಿ ಟೀ ಪ್ಲಾಂಟೇಶನ್ ಹತ್ರ ಹೋಗಿ ಫೋಟೋ ತಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ 5 days ಟ್ರಿಪ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಟೀ ಪ್ಲಾಂಟೇಶನ್ ಹೋಗಿ ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ನೋಡ್ಬೋದು ವ್ಯೂಸ್ ಎಷ್ಟು. ಟೀ ಪ್ಲಾಂಟೇಶನ್ ಟೀ ಗಾರ್ಡನ್ ಬಂದಿದ್ದೀವಿ ಕೇರಳದಲ್ಲಿ. ಸೊ ಒಂದು ಒಳ್ಳೆ ಫೋಟೋ ಶೂಟ್ ಕೂಡ ಮುಗಿಸ್ಕೊಂಡ್ವಿ. ಏನು ಕೇರಳ ಟ್ರಿಪ್ ಕಂಪ್ಲೀಟೆಡ್. ನಿಮ್ ಕೂಡ ಅವ್ರು ಹಾಳಾಗೋಲಿ. 5 days ಕೇರಳ ಟ್ರಿಪ್ ನ ಕಂಪ್ಲೀಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ ಕೂಡ ಕವರ್ ಮಾಡಿದ್ವಿ. ಅಂಡ್ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೇಗಿದ್ದೆ ಪ್ಲೇಸ್? ಸಖತ್ ನಿನ್ನಂತ ಫೋಟೋ ತುಂಬಾ ಚೆನ್ನಾಗಿ ತೆಗ್ದಿದ್ದೀನಿ ಬಿಡು ನಾನು. ಥ್ಯಾಂಕ್ ಯು. ಹೆಂಗಿತ್ತು ಟ್ರಿಪ್ ಅಂತ ಹೇಳೋ. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ನಮ್ಮ ಅಮ್ಮನ ರಿಲೇಷನ್ ಕೇರಳದಲ್ಲಿ ಹಂಗೆ ನೋಡ್ಕೊಂಡ್ ಬಂದಂಗೂ ಆಯ್ತು. ಚೆನ್ನಾಗಿತ್ತು. ಚೆನ್ನಾಯ್ತಮ್ಮ. ಇವಾಗ ಬ್ಯಾಕ್ 5 ದಿವಸ ಹೆಂಗ್ ಹೋಯ್ತು ಅಂತಾನೆ 5 ದಿವಸ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನ ಇರ್ಬೇಕು ಅನಿಸ್ತೈತೆ. ಆದ್ರೆ ಫುಲ್ ಬಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಬಟ್ಟೆ ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತ. ಬಟ್ ನಮ್ಗೆ ಡ್ರೆಸ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಡ್ರೆಸ್ ಇದ್ರೆ ಇಲ್ಲೇ ಒಂದು 3-4 days ಕನ್ಯಾಕುಮಾರಿ ರಾಮೇಶ್ವರ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ವಿ. ಬಟ್ ಡ್ರೆಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಸ್ಟಾಪು ಬ್ಯಾಕ್ ಟು ಬ್ಯಾಂಗ್ಳೂರು. ಬಾ ಇನ್ನ ಇರೋಣ ಹೋಗೋಣ ತಮಿಳ್ನಾಡಿಗೆ. ಸಚಿನ್ ತಮಿಳ್ನಾಡಿಗೆ ಹೋಗೋಣ. ಸಚಿನ್ ಹೇಳು. ಆದ್ರೂ ನಮ್ಮ ಸಚಿನ್ ಮಾತ್ರ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತಾನೆ. ಸಚಿನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸಚಿನ ಬಾಯ್ಲೆ. ಸಚಿನ್ಗೆ ಜೈ. ಒನ್ಸ್ ಬಾಯ್ ಬರಲ್ಲ ನಿಂತ್ಕೊಳ್ಳ. ಸಚಿನ್ಗೆ ಧನ್ಯವಾದಗಳು. ಜೈ. ಅವ್ನು ಧನ್ಯವಾದಗಳು ಅಂತಾನೆ. ಧನ್ಯವಾದಗಳು. ಮೋಸ್ಟ್ ನಾವ್ ಎಲ್ಲೇ ಹೋದ್ರು ಟ್ರಿಪ್ಗೆ ನಮ್ಮ ಸಚಿನ್ ಅಣ್ಣನೇ ನಾವು ಕರ್ಕೊಂಡು ಹೋಗೋದು. ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾನೆ. ಕರ್ನಾಟಕ ಎಲ್ಲ ಫುಲ್ ತೋರಿಸ್ತಾರೆ. ನಾವು ನೋಡಿದ ಪ್ಲೇಸ್ ಅಂದ್ರೆ ಎಲ್ಲಾ ಪ್ಲೇಸ್ ನೋಡಿರೋದು ಅಂದ್ರೆ ನಮ್ ಸಚಿನ್ ಇಂದಾನೇ ನಾವು ನೋಡಿರೋದು. ನಮ್ಮ ಅಕ್ಕಂದು ಬಾವಂದು ಫೋಟೋಸ್ ಏನೇ ಯಾವ್ದೇ ಚೆನ್ನಾಗಿ ಬಂದಿದ್ರು ನಾನು ಒಬ್ಳೆ ತೆಗ್ದಿರೋದು. ಕ್ರೆಡಿಟ್ ಬಂದು ನಂಗೆ ಸೇರ್ಬೇಕು. ನಾವು ತೆಗ್ದಿದೀವಿ, ನಮಗೂ ಬರ್ಬೇಕು ಕ್ರೆಡಿಟ್. ನಾವ್ ಯಾವ್ದೇ ಪ್ಲೇಸ್ ನೋಡಿದ್ರು ಸಚಿನ್ ಅಣ್ಣನೇ ನಮ್ಗೆ ತೋರಿಸಿರೋದು ಪ್ಲೇಸ್. ಏನಂತ ಥ್ಯಾಂಕ್ ಯು ಗಾಯ್ಸ್. ಇಬ್ರಿಗೂ ಥ್ಯಾಂಕ್ ಯು. ಇದು ಫೋಟೋಸ್ ನಮ್ದು ಒಂದಷ್ಟು ಬ್ಯೂಟಿಫುಲ್ ಫೋಟೋಸ್ ನ ನಮ್ಮ ಸಚಿನ್ ಮತ್ತೆ ನಮ್ಮ ತಂಗಿ ಸೇರಿ ತಂದವ್ರೆ. ಸೊ ಇವ್ರಿಬ್ರಿಗೂ ಥ್ಯಾಂಕ್ಸ್ ಅಂತಾಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದೀವಿ. ಅದಕ್ಕೆ ಒಂದಷ್ಟು ಫೋಟೋಗಳು ಚೆನ್ನಾಗಿ ತಗೊಟ್ಟವಳೆ. ಸೊ ನೋಡೋಣ ನೆಕ್ಸ್ಟ್ ಟ್ರಿಪ್ ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ. ಆದ್ರೂ ತುಂಬಾ ಖುಷಿ ಆಯ್ತು. ಇದಕ್ಕೆ ನಮ್ಮ ಭಾವನ ಜೊತೆ ಅಲ್ಲ ಖರ್ಚೆಲ್ಲ ಯೋಚನೆ ಮಾಡಬಾರ್ದು. ಪುಷ್ಪ ಖರ್ಚೆಲ್ಲ ಲೆಕ್ಕ ಹಾಕ್ತವ್ರು. ಖರ್ಚೆಲ್ಲ ನೋಡ್ಬಾರ್ದು. ಅದೇ ನಮ್ಗೆ ಡಬಲ್ ಪ್ರಾಫಿಟ್. ಜೀಪ್ ಸಫಾರಿ ಮಾತ್ರ ಸೂಪರ್. ಜೀಪ್ ರೈಡ್ ಚೆನ್ನಾಗಿತ್ತು. ಮಸ್ತ್ ಇದೆ. ವಾಚಿಂಗ್ ಇನ್ನ ತುಂಬಾ ಇದೆ. ಏನು ಫುಲ್ ಚಳಿ ಆಗ್ತಿದ್ದೀರಾ? ಚಳಿ ಆಗ್ತೈತಾ ನಿಮ್ಗೆ? ಅತ್ತೆ ಗಮ್ ಅನಿಸ್ತಾವನೆ. ಕಾರ್ ಗಲೀಜ್ ಆಗೈತಂತೆ. ಸಚಿನ್ ಅಳಿಸ್ಲಿಕ್ಕಿ. ಪುಟಾಣಿ ಚೆನ್ನಾಯ್ತಾ ಇದಕ್ಕೆ ಟ್ರಿಪ್ಗೆ ಬಂದಿರೋದು? ಖುಷಿ ಆಯ್ತಾ? ಅಥವಾ
ಹಾ ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್. ಸಚಿನ್ ಫುಲ್ ಖುಷಿ ಆಯ್ತು ಸಚಿನ್, ಚೆನ್ನಾಗಿ ತೋರಿಸ್ತೀಯಾ. ನಿಮ್ಮಿಂದನೇ ಪ್ಲೇಸ್ ಎಲ್ಲ ನಾವು ನೋಡಿರೋದು ಅಂದ್ರೆ ನಿಜ. ನೀನ್ ನೋಡಿ ನೀನ್ ತೋರಿಸಿರೋಷ್ಟು ಪ್ಲೇಸ್ ಹಿಂಗೆ ನೆಗಿಸ್ತಾ ಇರು, ಹಿಂಗೆ ತೋರಿಸ್ತಾ ಇರು ಸಚಿನ್. ನಮ್ಮ ಮನೇಲಿ ಮನೆ ಯಾರು ಅಳ್ತಾ ಇದಾರೆ ಹಂಗೆ, ಯಾರು ಪಕ್ಕದಲ್ಲಿ ಯಾರು ಅಳ್ತಾ ಇದ್ರಲ್ಲ, ಯಾರು ಇಲ್ಲ. ಹಾ ಪ್ರೈಸ್ ಒಳ್ಳೇದಾ? ಎಳ್ನೀರ್ ಮಾದ್ರಿ. கிடைக்குது இது ஆந்திரா, இது ஆந்திரா, தமிழ்நாடு. ஆந்திரா மெயின். ತೊಳೆ ಗಟ್ಟಿ ತಂದಿದ್ದೀನಿ. 100 ರೂಪಾಯಿ ಕೊಡಮ್ಮ ಅದರಲ್ಲಿ ಯಾಕೆ. ಥ್ಯಾಂಕ್ ಯು ಭಯ್ಯ. ಇಲ್ಲ ಹಂಗಲ್ಲ, ಒಂದು 60 ರೂಪಾಯಿ, ನಾನು 10 ರೂಪಾಯಿ ಕಮ್ಮಿ ಮಾಡಿಸಿ 2 50 100 ರೂಪಾಯಿ. ಹ್ಞೂ. ಸೊ ಫೈನಲಿ ಇವಾಗ ಹೊರಟ್ವಿ ಕೇರಳದಿಂದ ಆ್ಯಂಡ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಅಂತ ಅನಿಸ್ತು. ಆ್ಯಂಡ್ ಬರ್ತಾ ಹಾಗೆ ತಾಟಿನಿಂಗ ಇತ್ತು, ಸೊ ಹಾಗೆ ತೊಗೊಂಡು ತಿಂದ್ಕೊಂಡು ಹೊರಟ್ವಿ. ರೋಡಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಆ್ಯಂಡ್ ಇನ್ನೊಂದು ಕಡೆ ಈ ಥರ ಮ್ಯಾಂಗೋಸ್ ಎಲ್ಲ ಇತ್ತು. ಸೊ ಮ್ಯಾಂಗೋ ಕೂಡ ತೊಗೊಳ್ಳೋಣ ಮನೆಗೆ ಅಂತ ಹೇಳಿ ಸ್ಟಾಪ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಸ್ವೀಟಾಗಿ. ಆ್ಯಂಡ್ ಹಾಗೆ ಮ್ಯಾಂಗೋ ಕೂಡ ತೊಗೊಂಡು ಹೊರಟ್ವಿ ಬೆಂಗಳೂರು ಕಡೆ. ಸೊ ಚೆನ್ನಾಗಿದ್ದು ಈ ಥರ ಬಂದ ನಮ್ಮ ಮಗ ಫುಲ್ ವಾಂತಿ ಮಾಡ್ಕೊಂಡ. ಸೊ ಬ್ಯಾಡ್. ಮಗುನ್ ಕರ್ಕೋ. ತಮಿಳ್ನಾಡು ಬಲೆ ಬಿಸಿಲು, ಹತ್ರಿ ಹತ್ರಿ ಹತ್ರಿ. ಅಯ್ಯೋ ಅತಿ ಕಾಶಿ ಎತ್ಕೊಂಡು ಹೋಗಲ್ಲ ಬಿಡು, ಮುಂದಕ್ಕೆ ಹೋಗ್ತೀಯಮ್ಮ. ಕರ್ಕೊಂಡೋಗಿ ಆಚೆ ಬೇಡ ಬೇಡ, ಇರ ಇರ. ಕೈಯಲ್ಲಿ ಕೊಡು, ಏಯ್ ಕೈ ಕೊಡು, ಒಂಚೂರು ಕೈಗೆ ತಿನ್ಸೋ ಥರ ಕೊಡು. ಹಾಯ್ ಮಂಕಿ. ಪಾಪ ಇಲ್ಲಿ ಇರ್ತಾವ ಊಟ ಇರಲ್ಲ ಅವಕ್ಕೆ. ಕೈನಲ್ಲಿ ಹಿಂಗೆ ಕೊಡಬೇಕು, ಅದು ತಗೊಂಡು ತಿಂತಾ ಇರೋದನ್ನ ಫೋಟೋ ತೆಗಿಬೇಕು. ಅವತ್ತು ನಾನು ಚಿಪ್ಸ್ ಕೊಟ್ಟನಲ್ಲ, ಕೊಡೋಗಿ ಆಯ್ತು. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಕೇರಳದಿಂದ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ. ಸೊ ಕೇರಳದಿಂದ ಹಲಸಿನ ಹಣ್ಣೆಲ್ಲ ತಗೊಂಡ್ಬಂದಿದ್ವಿ, ಅಂದ್ರೆ ದುಡ್ಡು ಕೊಟ್ಟು ಎಲ್ಲ ಫ್ರೀಯಾಗಿ ಕೇರಳದಲ್ಲಿ ನಮ್ಗೆ ಕೇಳಿದ್ವಿ. ಸೊ ಹಲಸಿನ ಹಣ್ಣು ಅಲ್ಲೆಲ್ಲ ಫುಲ್ ಕೆಳಗಡೆ ಎಲ್ಲ ಬಿದ್ದಿತ್ತು. ಸೊ ಹಾಗಾಗಿ ಕೇಳಿದ್ವಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅಂತ ಹೇಳಿದ್ರು. ಸೊ ಒಂದು 3 ಹಲಸಿನ ಹಣ್ಣು ತಗೊಂಡ್ಬಂದಿದ್ವಿ. ಸೊ ಬಂದಿದ ತಕ್ಷಣ ಇವಾಗ, ಯಾಕಂದ್ರೆ ನಾವು ಕೂಡ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ರಿಂದ ಹಲಸಿನ ಹಣ್ಣೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಕಟ್ ಮಾಡಿ ನೋಡೋಣ ಅಂತ ಕಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಹಲಸಿನ ಮಾತ್ರ ಫುಲ್ಲು ಟೇಸ್ಟು. ನಮ್ಮ ಸಚಿನ್ ಅಣ್ಣ ಎಷ್ಟು ದೊಡ್ಡದು ತಂದವನಿ ಅಂದ್ರೆ ನಾವು ಅರ್ಧ ಕಟ್ ಮಾಡ್ಕೊಂಡು ನಮ್ಮ ಸಚಿನ್ ಅಣ್ಣಂಗೆ ಅರ್ಧ ಕೊಟ್ಟಿದ್ದೀವಿ. ಅವನ್ಕಿನ್ನ ತೂಕವಾಗಿದೆ ಇದು ಹಲಸಿನ ಹಣ್ಣು. ಅವನ್ಗೆ ಅರ್ಧ ನೋಡಿ, ಇಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದೀವಿ. ಆಮೇಲೆ ಬ್ಯಾಗಲ್ಲಿ ಅರ್ಧ ಎತ್ಕೊಂಡು ಹೋಯ್ತವನೆ ನೋಡಿ. ಬ್ಯಾಗಲ್ಲಿ ಬೇರೆ ಅರ್ಧ ಎತ್ಕೊಂಡು ಅರ್ಧ ಕೊಟ್ಟಿದೀವಿ. ಅರ್ಧ ಕೊಟ್ಟಿದೀವಿ. ತಿರ್ಗಾ ಬ್ಯಾಗಲ್ಲಿ ಬೇರೆ ಒಂದಿದೆ. ಒಂದು
ಇವ್ನು ಏನ್ ಮಾಡ್ತಾನೆ ಗೊತ್ತಾ ಎತ್ಕೊಂಡು ಹೋಗ್ಬಿಟ್ಟು ಬಿಲ್ಡಿಂಗ್ ಅಲ್ಲಿ ಇರೋರ್ಗೆಲ್ಲರಿಗೂ ಗೈಸ್ ನಾನು ಕೇರಳಕ್ಕೆ ಹೋಗಿದ್ದೆ ತಗೊಳ್ಳಿ ಅಳಿಸ್ನಾಡು, ನಾನು ಕೇರಳಕ್ಕೆ ಹೋಗಿದ್ದೆ ತಗೊಳ್ಳಿ ಅಳಿಸ್ನಾಡು, ನಾನು ಕೇರಳ ಇದೆ ತಗೊಳ್ಳಿ ಅಳಿಸ್ನಾಡು ಅಂತ ಎಲ್ಲರಿಗೂ ಕೊಡ್ತಾನೆ ಅಲ್ವಾ. ನೋಡಿ ಫ್ರೆಂಡ್ಸ್, ಕೇರಳದಿಂದ ತಂದು ಅಳಸ್ಲೆಣ್ಣ ನಮ್ಮ ಅಮ್ಮ ಇವಾಗೆಲ್ಲ ಕಟ್ ಮಾಡಿ ಕೊಡ್ತಾ ಇದಾರೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇವತ್ತು ಕೇರಳ ಸ್ಟೈಲಲ್ಲೇ ಅವರೇ, ಅದಕ್ಕೆ ಕೇರಳದಿಂದ ತಂದಿದ್ದು ಅಳಿಸ್ನಾಡು ಕೊಡ್ತಾವ್ರೆ. ಆ್ಯಂಡ್ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬರ್ಲಾ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.